ಕಲ್ತುಳಿತ ದುರಂತದಲ್ಲಿ 11 ಆರ್ಸಿಬಿ ಅಭಿಮಾನಿಗಳ ದುರಂತ ಸಾವಿನ ಕೇಸ್ ದಿನಕ್ಕೊಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಪೊಲೀಸ್ ಕಮಿಷನರ್ ಸೇರಿದಂತೆ 5 ಅಧಿಕಾರಿಗಳನ್ನು ಸರ್ಕಾರ ಸಸ್ಪೆಂಡ್ ಮಾಡಿ ಪೊಲೀಸ್ ಇಲಾಖೆಗೆ ಶಾಕ್ ಕೊಟ್ಟಿತ್ತು. ಗುಪ್ತಚರ ಎಡಿಜಿಪಿ ಆಗಿದ್ದಂತಹ ಹೇಮಂತ್ ನಿಂಬಾಳ್ಕರ್ ಅವರನ್ನು ಕೂಡ ಇವತ್ತು ವರ್ಗಾವಣೆ ಮಾಡಲಾಗಿದ್ದು, ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ಗೆ ಗೀಟ್ ಪಾಸ್ ಕೊಟ್ಟಿದ್ದಾರೆ. ಆದರೆ ಕಮಿಷನರ್ ದಯಾನಂದ್ ಅವರ ಅಮಾನತು ಖಂಡಿಸಿ ಸರ್ಕಾರದ ವಿರುದ್ಧ ಜನಾಕ್ರೋಶ ಜೋರಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತಕ್ಕೆ ಹೊಣೆ ಯಾರು? ಜನ ಕೇಳ್ತಿರೋದು ಇದೇ ಪ್ರಶ್ನೆಯನ್ನ, ಪ್ರತಿಪಕ್ಷದವರು ಕೇಳ್ತಿರೋದು ಇದೇ ಪ್ರಶ್ನೆಯನ್ನ. ನಿನ್ನೆ ಹೈಕೋರ್ಟ್ ವಿಭಾಗೀಯ ಪೀಠ ಕೂಡ ಕಾಲ್ತುಳಿತದ ದುರಂತಕ್ಕೆ ಹೊಣೆ ಯಾರು ಅಂತಾನೆ ಪ್ರಶ್ನೆ ಮಾಡಿತ್ತು. 11 ಅಮಾಯಕರ ಜೀವ ಬಲಿಯಾಗಿದ್ದಕ್ಕೆ ಯಾರು ಹೊಣೆ ಅಂತ ಪ್ರಶ್ನೆಗಳಿಗೆ ಸರ್ಕಾರದ್ದೇ ತಪ್ಪು ಅಂತ ಸ್ವತಃ ಕಾಂಗ್ರೆಸ್ ನಾಯಕರೇ ಹೇಳಿಕೆ ಕೊಡ್ತಿದ್ದಾರೆ. ಆದರೆ ಬಲಿಯಾಗಿದ್ದು ಮಾತ್ರ 11 ಜೀವಗಳು. 11 ಜೀವಗಳು ಹೋಗಿದ್ದಕ್ಕೆ ತಲೆ ಕೊಟ್ಟಿದ್ದು ಮಾತ್ರ ಕರ್ನಾಟಕದ ಕೆಚ್ಚೆದೆಯ ಪೊಲೀಸರು. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್, ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಸಚಿವ ಸಂಪುಟ ಸಭೆ ನಡೆಸಿದ್ರು. ಸಭೆಯಲ್ಲಿ ಯಾವ್ಯಾವ ನಾಯಕರು ಏನಂದ್ರೋ ಗೊತ್ತಿಲ್ಲ. ಅದ್ಯಾವ ಮೇಧಾವಿ ನಾಯಕ ಪೊಲೀಸ್ ಅಧಿಕಾರಿಗಳ ಅಮಾನತಿಗೆ ಶಿಫಾರಸು ಮಾಡಿದ್ದೋ ಗೊತ್ತಿಲ್ಲ. ರಾತ್ರಿ 9 ಗಂಟೆಗೆ ದಿಢೀರಂತ ಸುದ್ದಿಗೋಷ್ಠಿ ಕರೆದು ಪೊಲೀಸರ ನಿರ್ಲಕ್ಷ್ಯವೇ ಕಾಲ್ತುಳಿತಕ್ಕೆ ಕಾರಣ ಅಂತ ಹೇಳಿ 5 ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶನೂ ಹೊರಡಿಸಿದ್ರು. ಸರ್ಕಾರ ಸುಖ ಸುಮ್ಮನೆ ಪ್ರಚಾರ ಪಡೆಯೋಕ್ ಹೋಗಿ ಈ ದುರಂತ ಸಂಭವಿಸಿದ್ದು ಅನ್ನೋದು ಜನರು, ವಿಪಕ್ಷಗಳ ನೇರ ಆರೋಪ. ಇದಕ್ಕೆ ಸಾಕ್ಷಿ ಜೂನ್ 4ರಂದು ಇದೇ ಮುಖ್ಯಮಂತ್ರಿಗಳು, ಇದೇ ಉಪಮುಖ್ಯಮಂತ್ರಿಗಳು, ಇದೇ ಗೃಹ ಸಚಿವರು ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಗೂ ಮೊದಲು ಸಂಭ್ರಮಾಚರಣೆ ಟೈಮಲ್ಲಿ ಕೊಟ್ಟಿದ್ದ ಹೇಳಿಕೆಗಳು. 4 ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತದ್ದು ಬಹುಮಾನ ಕೊಡ್ತೇವೆ. ಅವ್ರು ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತಾರೆ. ನಾವು ಸರ್ಕಾರದ ವತಿಯಿಂದ ಅವರಿಗೆ ಒಂದು ಅಭಿನಂದನೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏರ್ಪಾಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ ರೂಪುರೇಷೆಗಳು, ಅದಕ್ಕೆ ಹೊರಟಿದ್ದೆ ನಾನು ಈಗ. ಯಾಕೆಂದರೆ ಪೊಲೀಸ್ ಇದು ಎಲ್ಲ ಅರೇಂಜ್ಮೆಂಟ್ಸು ಅದೆಲ್ಲ ಮಾಡಬೇಕು, ಎಲ್ಲಿ ಮಾಡೋದು ಅಂತ ಏನು ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ವಿಧಾನಸೌಧದ ಮೆಟ್ಟಲ ಮೇಲೆ ಅಂತ ಒಂದು ಸಲಹೆ ಇತ್ತು, ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ. ಇನ್ನೂ ಕೆಲವರು ಇಲ್ಲ ಸ್ಟೇಡಿಯಮಲ್ಲೇ ಮಾಡಿದರೆ ಒಳ್ಳೆಯದು ಸೆಕ್ಯೂರಿಟಿ ದೃಷ್ಟಿಯಿಂದ ಅಂತೇಳಿ ಒಂದು ಸಲಹೆ ಇದೆ. ಅದು ಏನು ತೀರ್ಮಾನ ಏನು ಮಾಡ್ತಾರೆ ಅಂತ ನೋಡಬೇಕು. ಇದೇ ಗೃಹ ಸಚಿವ ಪರಮೇಶ್ವರ್ ಮಧ್ಯಾಹ್ನ ಭದ್ರತೆ ಪರಿಶೀಲನೆ ಬಳಿಕ ಮೆರವಣಿಗೆಗೆ ಅವಕಾಶ ಕೊಡಲ್ಲ, ಸಮಸ್ಯೆ ಆಗುತ್ತೆ ಅಂತಾನು ಹೇಳಿದ್ರು. ವಿಧಾನಸೌಧದ ಮುಂದೆ ಅಭಿನಂದನೆ ನಡೆಯುತ್ತೆ, ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಲ್ಲ, ಬಸ್ನಲ್ಲೇ ಸ್ಟೇಡಿಯಂಗೆ ಹೋಗ್ತಾರೆ ಎಂದಿದ್ರು. ಆರ್ಸಿಬಿ ಆಟಗಾರರನ್ನ ಸ್ವಾಗತಿಸಿ ವಾಪಸ್ ಬಂದಾಗ DCM DK ಶಿವಕುಮಾರ್ ಕೂಡ ಪೊಲೀಸರು ಮೆರವಣಿಗೆಗೆ ಒಪ್ಪಿರಲಿಲ್ಲ ಅಂತಾನೆ ಹೇಳಿದ್ರು. ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಪ್ಲೇಯರ್ಸ್ ಎಲ್ಲರೂ ಕೂಡ ಅವರು ಬಸ್ನಲ್ಲಿ ಇಲ್ಲಿಗೆ ಬರ್ತಾರೆ. ಬಂದ ಮೇಲೆ ಅವರಿಗೆ ಫೆಲಿಸಿಟೇಷನ್ ಮಾಡ್ತೀವಿ. ಬಸ್ನಲ್ಲೇ ಅವರು ವಾಪಸ್ಸು ಕ್ರಿಕೆಟ್ ಸ್ಟೇಡಿಯಂಗೆ ಹೋಗ್ತಾರೆ. ದೇರ್ ವಿಲ್ ನಾಟ್ ಬಿ ಎನಿ ಪ್ರೊಸೆಷನ್. ನಾವು ಇದನ್ನ ಮೆರವಣಿಗೆ ಮಾಡಬೇಕು ಅನ್ನೋದು ಕೂಡ ಅವ್ರದ್ದು ರಿಕ್ವೆಸ್ಟ್ ಇತ್ತು. ನಮ್ಮ ಪೊಲೀಸ್ ಇಲಾಖೆಯವರು ಆ ಕ್ರೌಡ್ ನೋಡಿ, ಸೊ ನಮ್ಮ ಪೊಲೀಸ್ ಅವರು ಯಾವ ಕಾರಣಕ್ಕೂ ಇದು ವೆರಿ ರಿಸ್ಕಿ ಕೇಸ್ ಅಂತೇಳಿ ಒಪ್ಪಲಿಲ್ಲ. ಇಷ್ಟು ಕ್ಲಿಯರ್ ಆಗಿ ಗೊತ್ತಿದ್ರೂ ಯಾರಿಗೋಸ್ಕರ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಆಯೋಜಿಸಿದ್ರು ಅನ್ನೋದಕ್ಕೆ ಈಗ ಸರ್ಕಾರದ ಹತ್ರನೇ ಉತ್ತರ ಇಲ್ಲ. ವಿಧಾನಸೌಧ ಕಾರ್ಯಕ್ರಮಕ್ಕೆ ಭದ್ರತಾ ಸಿಬ್ಬಂದಿಗಳನ್ನ ಹಾಕಿದ್ರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಭದ್ರತಾ ವೈಫಲ್ಯ ಆಯಿತು. ಇದರಿಂದಾನೇ ನೂಕುನುಗ್ಗಲು ಹೆಚ್ಚಾಗಿ ಜನ ಸ್ಟೇಡಿಯಂಗೆ ನುಗ್ಗಿದ್ದು, ಕಾಲ್ತುಳಿತ ಆಗಿದ್ದು, 11 ಜನ ಸಾವನ್ನಪ್ಪಿದ್ದು, 50ಕ್ಕೂ ಹೆಚ್ಚು ಜನ ಆಸ್ಪತ್ರೆ ಸೇರಿದ್ದು. ಇಷ್ಟೆಲ್ಲ ಎಡವಟ್ಟು ಮಾಡಿದ ಸರ್ಕಾರ ಈಗ ಪೊಲೀಸ್ ಅಧಿಕಾರಿಗಳ ತಲೆದಂಡ ಮಾಡಿ ಮೀಸೆ ತಿರುವಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್, ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅಂತಾನೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ B. ದಯಾನಂದ್ ಹೆಸರುವಾಸಿಯಾಗಿದ್ರು. ಆದರೆ ಅವರನ್ನೇ ಸರ್ಕಾರ ಅಮಾನತು ಮಾಡಿದೆ. ಕಾಲ್ತುಳಿತಕ್ಕೆ ಹೊಣೆಗಾರ ನೀವೇ ಅಂಥೇಳಿ ಸಸ್ಪೆಂಡ್ ಮಾಡಿದ್ರು. ಅಷ್ಟೇ ಅಲ್ಲ, ಮಧ್ಯರಾತ್ರಿ 12 ಗಂಟೆ 15 ನಿಮಿಷಕ್ಕೆ ನೂತನ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅಧಿಕಾರನೂ ವಹಿಸಿಕೊಂಡ್ರು.
ಕಾಲ್ತುಳಿತದ ದುರಂತದ ಹೊಣೆ ಹೊರಲಾಗದ ಸರ್ಕಾರಕ್ಕೆ ನೆಕ್ಸ್ಟ್ ಟಾರ್ಗೆಟ್ ಆಗಿದ್ದು ಅಂದ್ರೆ 4 ಪೊಲೀಸ್ ಅಧಿಕಾರಿಗಳು. ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ವಿಕಾಸ್ ಕುಮಾರ್ ವಿಕಾಸ್ ಅವರನ್ನ ಅಮಾನತು ಮಾಡಲಾಗಿದೆ. ಅವರ ಜಾಗಕ್ಕೆ ಡಾಕ್ಟರ್ ಬಿ ಚಂದ್ರಗುಪ್ತಾ ಅವರನ್ನ ಸರ್ಕಾರ ಪ್ರಭಾರಿ ಎಡಿಜಿಪಿಯಾಗಿ ನೇಮಕ ಮಾಡಿದೆ. ಬೆಂಗಳೂರು ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಅವರನ್ನ ಅಮಾನತು ಮಾಡಲಾಗಿದ್ದು, ಅವರ ಜಾಗಕ್ಕೆ ಸರ್ಕಾರ ಅಕ್ಷಯ್ ಅವರನ್ನ ನೇಮಕ ಮಾಡಿದೆ. ಇನ್ನು 4ನೇ ತಲೆದಂಡ ಅಂದ್ರೆ ಎಸಿಪಿ ಸಿ ಬಾಲಕೃಷ್ಣ ಅವರ ಜಾಗಕ್ಕೆ ರಾಮಚಂದ್ರ ಅವರನ್ನ ಸರ್ಕಾರ ಎಸಿಪಿಯಾಗಿ ನೇಮಿಸಿದೆ. ಇನ್ನು ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಅವರ ತಲೆದಂಡ ಪಡೆದ ಸರ್ಕಾರ ನೂತನ ಇನ್ಸ್ಪೆಕ್ಟರ್ ಆಗಿ ದೇವೇಂದ್ರಪ್ಪ ಅವರನ್ನ ನೇಮಿಸಿದೆ. ದಯಾನಂದ್ ತಲೆದಂಡಕ್ಕೆ ಜನಾಕ್ರೋಶ. ಸರ್ಕಾರ ಹಠಕ್ಕೆ ಬಿದ್ದು ವಿಧಾನಸೌಧದ ಮೆಟ್ಟಿಲುಗಳ ಮುಂದೆ ಕಾರ್ಯಕ್ರಮ ಆಯೋಜಿಸಿ ಈಗ ಪೊಲೀಸರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಕ್ಕೆ ಜನಾಕ್ರೋಶ ವ್ಯಕ್ತವಾಗ್ತಿದೆ. ಯಾವ ಮಟ್ಟಿಗೆ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಪೊಲೀಸ್ ಕಮಿಷನರ್ ಅಮಾನತು ಖಂಡಿಸ್ತೀವಿ, ನಾವು ದಯಾನಂದ್ ಪರ ಅಂತ ಅಭಿಯಾನ ಶುರು ಮಾಡಿದ್ದಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಂಗಳು, ಸಾರ್ವಜನಿಕರ ವಾಟ್ಸಪ್ಗಳಲ್ಲೂ ದಯಾನಂದ್ ತಲೆದಂಡವನ್ನ ಖಂಡಿಸಿ ಪೋಸ್ಟ್ಗಳನ್ನ ಶೇರ್ ಮಾಡುತ್ತಿದ್ದಾರೆ. ಡಿಕೆಶಿನೇ ಅಪರಾಧಿ ಅಂತ ಭಾಸ್ಕರರಾವ್ ಪೋಸ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಶೇರ್ ಮಾಡಿದ ನಿವೃತ್ತ ಐಪಿಎಸ್ ಅಧಿಕಾರಿ ಭಾಸ್ಕರರಾವ್ ಅವರು ಸಿದ್ದರಾಮಯ್ಯ ಅವರು ಭಯಗೊಂಡಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನ ಅಮಾನತು ಮಾಡಿರುವುದು ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ. ಸತ್ಯ ಹೇಳಿದ್ದಕ್ಕೆ ಅವರಿಗೆ ಶಿಕ್ಷೆ, ಈ ರೀತಿ ಬಹುಮಾನ ನೀಡಿದ್ದಾರೆ ಎಂದು ಭಾಸ್ಕರರಾವ್ ಕಿಡಿಕಾರಿದ್ರು. ಇಷ್ಟಾದ್ರೂ ಪರವಾಗಿರಲಿಲ್ಲ, ಸಾವಿನ ಪರೇಡ್ ನಡೆಸಲು ಕಾರಣರಾಗಿದ್ದು ಉಪಮುಖ್ಯಮಂತ್ರಿಯೇ. ಈ ಪ್ರಕರಣದಲ್ಲಿ ಪ್ರಮುಖ ಅಪರಾಧಿ ಅಂತ ಇಡೀ ಕರ್ನಾಟಕಕ್ಕೆ ತಿಳಿದಿದೆ ಅಂತಾನು ನಿವೃತ್ತ ಐಪಿಎಸ್ ಅಧಿಕಾರಿ ಭಾಸ್ಕರರಾವ್ ಪೋಸ್ಟ್ ಹಾಕಿದ್ದಾರೆ. ಸರ್ಕಾರದ ವಿರುದ್ಧವೇ ಪ್ರತಿಭಟನೆಗಿಳಿದ ಪೊಲೀಸ್. ಕಾಲ್ತುಳಿತದಲ್ಲಿ 11 ಆರ್ಸಿಬಿ ಫ್ಯಾನ್ಸ್ಗಳ ಸಾವಿಗೆ ಪೊಲೀಸರನ್ನ ಸರ್ಕಾರ ಹೊಣೆ ಮಾಡಿದೆ. ಆದ್ರೆ ರಾಜ್ಯದ ಇತಿಹಾಸದಲ್ಲಿ ರಾಜಭವನದ ಮುಂದೆ ಒಬ್ಬ ಪೊಲೀಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದನ್ನ ಜನ ಹೆಚ್ಚಾಗಿ ನೋಡಿಲ್ಲ. ಆದ್ರಿವತ್ತು ದಯಾನಂದ ಅಮಾನತು ಆದೇಶ ಖಂಡಿಸಿ ಮಡಿವಾಳ ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ನರಸಿಂಹರಾಜು ಅನ್ನೋರು ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟನೆ ಮಾಡಿದ್ರು. ಇವರು ಕಮಿಷನರ್ ಅಂದರೆ ಒಂದು ADG ರ್ಯಾಂಕ್ ಆಫೀಸರು, ಸೀನಿಯರ್ ಮೋಸ್ಟ್ ಆಫೀಸರು. ಅವ್ರ ಮೇಲ್ಮಟ್ಟದ ಅಧಿಕಾರಿ ಒಬ್ಬರು DG ಲೆವೆಲ್ ಅಧಿಕಾರಿ ಅಥವಾ ಹೋಮ್ ಸೆಕ್ರೆಟರಿಯವರು, ಚೀಫ್ ಸೆಕ್ರೆಟರಿಯವರು, ಇಂಥ ಅಧಿಕಾರಿಗಳು ಯಾರಾದರೂ ಒಂದು ವಿಚಾರಣೆ ಮಾಡಿ ಆಮೇಲೆ ವರದಿ ಕೊಡಬೇಕು. ಆ ವರದಿ ನೋಡಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಇದು ಯಾರಿಗೋ ಮೆಚ್ಚಿಸ್ಲಿಕ್ಕೋಸ್ಕರ ಅಥವಾ ಅವರು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಅಥವಾ ಈ ಮಾಧ್ಯಮದಿಂದ ತಪ್ಪಿಸ್ಕೊಳ್ಳಿಕ್ಕೋ ಅಥವಾ ಜನಗಳು ಪ್ರೆಷರ್, ಯಾವುದೋ ಪ್ರೆಷರಿಂದ ಇದು ಮಾಡಿದ್ದಾರೆ. ಯಾರು ದೇ ಹ್ಯಾವ್ ನಾಟ್ ಅಪ್ಲೈಡ್ ದರ್ ಮೈಂಡ್ ಅಂತ ಸರ್ಕಾರ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್. ಹೇಮಂತ್ ನಿಂಬಾಳ್ಕರ್ಗೆ ಸ್ವಲ್ಪ ಸಿಹಿ ಸ್ವಲ್ಪ ಕಹಿ. ಇವತ್ತು ಬೆಳಿಗ್ಗೆಯಿಂದ ಇಷ್ಟೆಲ್ಲ ಬೆಳವಣಿಗೆಗಳು ನಡೆಯುತ್ತಿದ್ದಾಗಲೇ ಮಧ್ಯಾಹ್ನ ಮತ್ತಿಬ್ಬರಿಗೆ ಸರ್ಕಾರ ಶಾಕ್ ಕೊಡ್ತು. ಒಬ್ಬರು ರಾಜ್ಯ ಗುಪ್ತಚರ ಇಲಾಖೆ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ಜಾಗ ತೋರಿಸದೆ ಎತ್ತಂಗಡಿ ಮಾಡಿದ್ರು. ಆಮೇಲೆ ಯಾರ ಒತ್ತಡ ಬಂತೋ ಗೊತ್ತಿಲ್ಲ, ಹೇಮಂತ್ ನಿಂಬಾಳ್ಕರ್ ಅವರಿಗೆ ಗುಪ್ತಚರ ಇಲಾಖೆ ಬಿಟ್ಟು ಬರೀ ವಾರ್ತಾ ಇಲಾಖೆಯ ಹೊಣೆ ನೀಡಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯೂ ಗೋವಿಂದ. ಕಾಲ್ತುಳಿತ ಪ್ರಕರಣದಲ್ಲಿ 11 ಜನರ ಸಾವಿನ ಕೇಸಲ್ಲಿ ಸರ್ಕಾರ ಮಾಡಿದ ದೊಡ್ಡ ನಿರ್ಧಾರ ಅಂದ್ರೆ ಗೋವಿಂದರಾಜ್ ಅಮಾನತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲೇ ಹೋಗಲಿ ಎಲ್ಲೇ ಬರಲಿ, ಕುಂತ್ರು ನಿಂತ್ರು ಅವರ ಜೊತೆಗೆ ಸದಾಕಾಲ ಇರ್ತಿದ್ದವರು ಈ ಗೋವಿಂದರಾಜ್. ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿದ್ದ ಗೋವಿಂದರಾಜ್ಗೂ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೊಟ್ಟಿದೆ. ಸಿಎಂ ಆಪ್ತ ಗೋವಿಂದರಾಜ್ಗೆ ಕೊಕ್ ಯಾಕೆ? ಆರ್ಸಿಬಿ ಸಂಭ್ರಮಾಚರಣೆಗೆ ಐಡಿಯಾ ಕೊಟ್ಟಿದ್ದೇ ಈ ಗೋವಿಂದರಾಜ್. ಐಡಿಯಾ ಏನೋ ಚೆನ್ನಾಗಿತ್ತು, ಆದ್ರೆ ಭದ್ರತಾ ಸಮಸ್ಯೆಗಳಾಗುತ್ತೆ ಅಂತ ಪೊಲೀಸರು ಹೇಳಿದ್ರೂ ಕೇಳಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈಯಲ್ಲೇ ಪೊಲೀಸರಿಗೆ ಒತ್ತಡ ಹಾಕಿಸಿ ಸಂಭ್ರಮಾಚರಣೆಗೆ ಆದೇಶ ಮಾಡಿಸಿದ್ರಂತೆ. ಹೀಗಂತ ಕೇಂದ್ರ ಸಚಿವ ಕುಮಾರಸ್ವಾಮಿಯವರೇ ನೇರ ಆರೋಪ ಮಾಡಿದ್ರು. ಮುಖ್ಯಮಂತ್ರಿಗಳ ಜೊತೆಯಲ್ಲಿ 24 ಗಂಟೆ ಸೆಕ್ಯೂರಿಟಿ ಪೊಲೀಸ್ ಗನ್ಮ್ಯಾನ್ಗಳು ಇರ್ತಾರೆ, ಅದು ಬೇರೆ. ಅದು ಜೊತೆಗೊಬ್ಬರು 24 ಗಂಟೆ ಇರ್ತಾರೆ. ನೀವೆಲ್ಲ ನೋಡಿರ್ತೀರಿ. ಗೋವಿಂದ ಗೋವಿಂದ ಅಂತ ಹೇಳಿ ಒಬ್ರು ದಿನ ಗೋವಿಂದನ್ ಭಜನೆ ಮಾಡ್ಕೊಂಡು ಬರುತ್ತೆ. ಪೊಲೀಸ್ ಕಮಿಷನರ್ ಮೇಲೆ ಒತ್ತಡ ಹಾಕ್ತಾರೆ. ಬೆಳಗ್ಗೆ 7-7:30 ಗಂಟೆ ಪೊಲೀಸ್ ಕಮಿಷನರ್ ಹೇಳ್ತಾರೆ, ದಯವಿಟ್ಟು ಹಠ ಮಾಡಬೇಡಿ, ಒಂದು ಕಡೆ ಮಾಡಿ, KCA ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಹೋಗ್ತಾರೆ ಮುಖ್ಯಮಂತ್ರಿಗಳ ಹತ್ರ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಹೇಳ್ದಷ್ಟು ಮಾಡೋದು ಕೆಲಸ. ಇದು ಮುಖ್ಯಮಂತ್ರಿಗಳಿಗೆ ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡೋದು.
ಗೋವಿಂದರಾಜ್ ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿಯಿಂದ ತೆಗೆದಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಮರ್ಥನೆ ಮಾಡಿಕೊಂಡರು. ನನಗೂ ಗೊತ್ತಿದೆ ಯಾರು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನ್ ಮಾಡ್ತಾ ಇದ್ದಾರೆ ಎತ್ತ ಅಂತೇಳಿ. ದೇವರು ನಮ್ಗೆ ಅಷ್ಟೋ ಇಷ್ಟೋ ಜ್ಞಾನವನ್ನ ಕೊಟ್ಟಿದ್ದಾರೆ. ನಾವು ಏನ್ ಮಾಡಬೇಕು ಅನ್ನೋದು ನಂಬಿಟ್ಟಿದ್ದು. ಯಾರ್ದೋ ಮಾತು ಕೇಳ್ಕೊಂಡು ನಾವು ಯಾರ್ದೋ ಟೀಕೆ ಟಿಪ್ಪಣಿಲಿ ಯಾರ್ದೋ ಅವರು ಚಟಕ್ಕೆ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿದೆ. ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಜನಕ್ಕೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರಂತೆ. ಸರ್ಕಾರದ ನಿರ್ಧಾರಗಳು ಇದೇ ಥರ ಆಗೋಗಿದೆ. ಆರ್ಸಿಬಿ ಕಪ್ 18 ವರ್ಷ ಆದ್ಮೇಲೆ ಗೆದ್ದ ಖುಷಿಯನ್ನ ಸಂಭ್ರಮದಿಂದ ಆಚರಿಸೋಕೆ ಪೊಲೀಸ್ ಇಲಾಖೆಯೇ ಅನುಮತಿ ಕೊಟ್ಟಿರಲಿಲ್ಲ. ಅಂಥದ್ರಲ್ಲೂ ಹಠಕ್ಕೆ ಬಿದ್ದು ಹೆಸರು ಮಾಡೋಕ್ ಹೋಗಿ 11 ಅಮಾಯಕರ ಉಸಿರನ್ನೇ ನಿಲ್ಲಿಸಿದ್ದಾರೆ. ಆದ್ರೆ ತಪ್ಪಿತಸ್ಥರನ್ನ ಬಿಟ್ಟು ದಯಾನಂದ್ ಸೇರಿದಂತೆ ದಕ್ಷ ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಿದ್ದು ನಿಜಕ್ಕೂ ನಾಚಿಕೆಗೇಡು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.